ಫ್ಯೂಚರ್ ಹೇಳೋದಾದ್ರೆ ಸರ್? ನೋಡಿ, ಈಗ ನೀವು ಅಮೆರಿಕ ಬ್ಲಾಕೇಡ್ ಮಾಡಿದೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಹೇಳಿದ್ರಿ. ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮೋಸ್ ಒಳಗಂತೂ ಎಂಟ್ರಿ ಆಗಿಲ್ಲ. ಅಮೆರಿಕ ಎಲ್ಲಿದೆ ಅಂದ್ರೆ ಗಲ್ಫ್ ಆಫ್ ಒಮನ್ ಆ ಕಡೆ ಭಾಗದಲ್ಲಿ ನಿಂತಿದೆ. ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಆಚೆ ಬರುವಂತ ಶಿಪ್ಸ್ ಗಳನ್ನ ತಡೆ ಹಿಡಿಯುವಂತ ಜಾಗದಲ್ಲಿ ನಿಂತಿದೆ. ಆ ತಡೆ ಹಿಡಿಯಕ್ಕೆ ಎಷ್ಟು ಶಿಪ್ಸ್ ಅವ್ರನ್ನ ಇಟ್ಕೊಂಡಿದ್ದಾರೆ ಅಂದ್ರೆ 12 ಡಿಸ್ಟ್ರಾಯರ್ಸ್ ಗಳನ್ನ ನಿಲ್ಸಿದ್ದಾರೆ, 5,000 ಮೆರೈನ್ಸ್ ಗಳಿದ್ದಾರೆ, 2 ಆಂಫಿಬಿಯಸ್ ಶಿಪ್ಸ್ ಅಂತ ಅದು ನಿಲ್ಸಿದ್ದಾರೆ, ಏರ್ ಕ್ರಾಫ್ಟ್ ಕ್ಯಾರಿಯರ್ ಇದೆ ಜಾರ್ಜ್ ಡಬ್ಲ್ಯೂ ಬುಷ್ ಅಂತ, B2 ಬಾಂಬರ್ಸ್ ಇದೆ. ಇಷ್ಟು ಗೋಡೆ ಹಾಕೊಂಡು ನಿಂತಿದ್ದಾರೆ ಎಲ್ಲಿ, ಆ ಗಲ್ಫ್ ಆಫ್ ಒಮಾನ್ ಅಲ್ಲಿ. ಅಲ್ಲೂ ನಿನ್ನೆ ಯಾವ್ದೋ ಒಂದು ಟಿವಿಲಿ ನೋಡ್ತಾ ಇದ್ದೆ, CNN ಅಲ್ಲೋ ಎಲ್ಲೋ, ಅವ್ರಿಗೆ ಊಟಕ್ಕೂ ತೊಂದರೆ ಆಗಿದೆ. ಯಾಕಂದ್ರೆ ಕರೆಕ್ಟ್ ಆಗಿ ಫ್ಲೋ ಬರ್ತಾ ಇಲ್ಲ, ಊಟದ ಫ್ಲೋ ಆಗ್ಲಿ ಬರ್ತಾ ಇಲ್ಲ, ನೋಡ್ತಾ ಇದ್ದೆ. ದೇ ಆರ್ ಸಫರಿಂಗ್. ಯಾರೋ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ರು, ಒಂದೇ ಒಂದು ಚಪಾತಿ ತರ ಒಂದು ಸಣ್ಣ ಆಫ್ ಚಿಕನ್ ತರ ಏನೋ ತೋರಿಸ್ಕೊಂಡು. ಬಟ್ ಐ ಡೋಂಟ್ ನೋ ಹೌ ಕನ್ಫರ್ಮ್ಡ್ ಇಟ್ ಈಸ್ ಅಂಡ್ ಹೌ ಇದು ನನಗೂ ಗೊತ್ತಿಲ್ಲ. ಬಟ್ ಇಷ್ಟು ಸಾವಿರಾರು ಜನ ಹಾಕೊಂಡು ಅಮೆರಿಕ ನಿಂತಿದೆ ಅಲ್ಲಿ. ಬಿಲಿಯನ್ಸ್ ಗಟ್ಲೆ ಡಾಲರ್, 8,500-9,000 ಕೋಟಿ ಖರ್ಚು ಮಾಡ್ಕೊಂಡು ಪರ್ ಡೇ ಅಲ್ಲಿ ನಿಂತ್ಕೊಂಡಿದೆ ಅಲ್ಲಿ, ಯಾವ ಇದು ಹೋಗದೆ ಇರೋಕ್ಕೆ. ಈಗ ಇರಾನ್ ಏನು ಮಾಡ್ತಾ ಇದೆ, ಒಳಗೆ ಎಂಟ್ರಿ ಆಗೋದು ಪರ್ಷಿಯನ್ ಗಲ್ಫ್ ಅಲ್ಲಿ ಅವ್ರು ಬ್ಲಾಕೇಡ್ ಮಾಡ್ಕೊಂಡು ನಿಂತಿದ್ದಾರೆ. ಅಂದ್ರೆ ಒಳಗಡೆ ಯಾವ ಶಿಪ್ ಬಿಡ್ತಾ ಇಲ್ಲ ಅವರು, ಆಚೆ ಹೋಗಕ್ ಅಮೆರಿಕಾದವ್ರು ಯಾರು ಬಿಡ್ತಿಲ್ಲ. ಒಂದ್ ಕಡೆ ಇರಾನ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಒಂದ್ ಕಡೆ ಅಮೆರಿಕ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಬ್ಲಾಕ್ ಮಾಡ್ಕೊಂಡಿದ್ದಾರೆ? ಅಮೆರಿಕ ಏನ್ ಹೇಳ್ತಾರೆ, ಯಾವ ಶಿಪ್ನು ನಾವು ತಡೆಯಲ್ಲ ಎಕ್ಸೆಪ್ಟ್ ಇರಾನ್ಗೆ ಸಂಬಂಧಪಟ್ಟಿದ್ದಂತೆ, ಇರಾನ್ ಪೋರ್ಟ್ಗೆ ಸಂಬಂಧಪಟ್ಟಿದ್ದಂತೆ ಮಾತ್ರ ನಾವು ತಡಿತೀವಿ ಅಂತ ಹೇಳ್ಕೊಂಡು ನಿಂತಿದ್ದಾರೆ. ಇರಾನ್ ಏನ್ ಹೇಳ್ತಾ ಇದೆ, ನಿಮ್ಗೆ ಯಾವ ಶಿಪ್ ಒಳಗೋಗಕ್ಕೆ ನಾನು ಬಿಡಲ್ಲ. ಈ ದೇಶ, ನೀವು ಇರಾನ್ ಒಂದೇ ಅಲ್ಲ, ಯಾವ ದೇಶದ ಶಿಪ್ ನಾವು ಒಳಗೋಗಕ್ಕೆ ಬಿಡಲ್ಲ, ನಾವ್ ಇಲ್ಲೇ ನಿಲ್ಸ್ತೀವಿ ಅಂತ ಅವ್ರು ನಿಲ್ಸ್ಕೊಂಡು ನಿಂತಿದ್ದಾರೆ. ಹೋರ್ಮುಜು, ಗಿರೀಶ್ ಲಿಂಗಣ್ಣ ಸರ್, ಹೋರ್ಮುಜು ಈಗ ಮತ್ತೆ ಬಂದ್ ಮಾಡಿದೆ ಈಗ ಇರಾನು. ಹಾಗಾಗಿನೇ ಈಗ ಮತ್ತೆ ಅದರ ಬೆನ್ನಲ್ಲೇ ಈಗ ಸೀಸ್ ಫೈರ್ಗೆ ಇವ್ರು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಅಮೆರಿಕ ಟ್ರಂಪ್ ಏನೋ ಒಂದು ಮತ್ತೆ ಡ್ರಾಮಾ ಇರ್ಬೋದು, ಅಥವಾ ಅದರಿಂದ ಏನಾದ್ರು ಪ್ಲಾನ್ ಇರ್ಬೋದಾ, ನಿಜಕ್ಕೂ ಆ ಒಂದು ಮನಸ್ಥಿತಿಗೆ ಬಂದಿರ್ಬೋದಾ, ಹೆಂಗೆ ಇದು? ಇಲ್ಲ, ಈಗ ನೋಡಿ ಪರಿಸ್ಥಿತಿ ಏನಿದೆ ಅಂದ್ರೆ, ಅಮೆರಿಕಾಗೂ ಅಷ್ಟು ಖರ್ಚು ಮಾಡಿಕೊಂಡು ಯಾವ ವಿಧವಾದ ಸಪೋರ್ಟ್ ಅಮೆರಿಕಾಗಿಲ್ಲ. ಇಂಟರ್ನ್ಯಾಷನಲಿ ನೋಡಿ, ಈ ಒಂದು ವಾರದಿಂದ ಅಮೆರಿಕ ಏನಾಯ್ತು, ನ್ಯಾಟೋ ಅಲಿಯನ್ಸ್ ಜೊತೆ ಅವ್ರು ಇನ್ನೂ ರಬ್ ಹಾಕೊಂಡು ಹೋದ್ರು. ಫಸ್ಟ್ ಅವ್ರು ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ಅಳಿಸ್ಕೊಂಡಿತ್ತು, ಈಗ ಇನ್ನೂ ಅಳಿಸ್ಕೊಂಡೋಯ್ತು ನ್ಯಾಟೋ ಜೊತೆ ಸಂಬಂಧ. ಮೊದಲನೇದಾಗಿ ನೀವು ಅಲ್ಲೇ ನೋಡ್ಬೋದು. ಎರಡನೇದು ಏನ್ ಮಾಡಿದ್ರು, ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಯಾವತ್ತೂ ಬ್ಲಾಕ್ ಆಗಿರ್ಲಿಲ್ಲ, ಈಗ ಬ್ಲಾಕ್ ಮಾಡಿಸಿದ್ರು. ಮತ್ತೆ ಈ ವಿಶ್ವದಲ್ಲಿ ಅಲ್ಲೋಲ ಕಲ್ಲೋಲ, ಗ್ಲೋಬಲ್ ಎಕನಾಮಿಗೆ ಡಿಸ್ಟ್ರಾಯ್ ಮಾಡಿದ್ರು. IMF ಹೇಳ್ಬಿಡ್ತು, ಗ್ಲೋಬಲ್ ಎಕನಾಮಿ 3.4% ಇರಲ್ಲ, ಅದು ಇನ್ GDP ಗ್ಲೋಬಲಿ ಡ್ರಾಪ್ ಆಗುತ್ತೆ, 3.1 ಬೀಳುತ್ತೆ ಅಂತ IMF ಹೇಳ್ತು. ಸೊ ವಿಶ್ವದಲ್ಲೇ ಒಂದು ರೆಸೆಷನ್ ತರ ತರೋವಂತ ಕಂಡೀಷನ್ಗೆ ಅಮೆರಿಕ ತಗೊಂಡೋಯ್ತು ಈಗ. ಸೊ ಇದು ಆಮೇಲೆ ಮೂರನೇದು ಏನಂತು, ಮೊನ್ನೆ ಟ್ರಂಪ್ ಟ್ವೀಟ್ ನೋಡಿದ್ರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂದ್ರೆ ಸ್ಟ್ರೈಟ್ ಆಫ್ ಇರಾನ್ ಅಂತಾನೆ ಅವ್ರು ಏನೋ ಇದ್ರಲ್ಲಿ ಟ್ವೀಟ್ ಅಲ್ಲಿ ಮಾಡ್ಬಿಟ್ರು. ಅಂದ್ರೆ ಹಾರ್ಮೋಸ್ ಇರಾನ್ದೇ ಅನ್ನೋ ಒಪ್ಕೊಳ್ಳೋ ರೀತಿಲಿ ಆ ಟ್ವೀಟ್ ತೋರಿಸ್ತಾ ಇತ್ತು. ಯಾವ್ದು ಚೈನಾ ರಷ್ಯಾ ಹೇಳ್ಕೊಂಡ್ ಬಂತು, ಅಮೆರಿಕಾನು ಅದನ್ನ ಒಂಥರ ಟ್ವೀಟ್ ಮೂಲಕ ಟ್ರಂಪ್ ತಪ್ಪ